ಬೆಳತನಕ ಈ ಅಳತಿ ನೀರ್ ಹೋದ್ರು ಇನ್ನ ಹೊಲಗೊಳ್ ನೀರ್ ಹಾಯವಲ್ಲು. ಕರೆಕ್ಟ್ ಟೈಮ್ಕ್ ನೀರ್ ಬಿಟ್ರ ಏನಾಗುದಿಲ್ಲ. ಯಾಕಂದ್ರ ಬಡ್ ನೀರ್ ಹಾಯಿರ್ತಾವ, ಅವು ಬಡ್ಡ್ಯಾಗ ಇಸಿರ್ತಾವ, ಹೊಕ್ಕಿರ್ತಾವ ಹಂಗ. ಈಗ ಬೆಳತನಕ ನಿದ್ದಿಲ್ಲ, ಊಟಿಲ್ಲ, ಏನಿಲ್ಲ, ಹೊಲ್ದಾಗ ದಗದ ಮಾಡ್ಬೇಕ. ಮತ್ತ ರೈತರಿಗಿ ಹಂಗ ಹಿಂಗ ಅಂತ ಹೇಳ್ತಿರ್ತಾರ. ಹಂಗ ಹಿಂಗ ಏನಾಗುದಿಲ್ಲ. ಒಟ್ಟ ಎಲ್ಲಾ ಕಡೆ ರೈತರಿಗೆ ಪ್ರಾಬ್ಲಮ್ ಐತೆ. ಈಗ ಮಳಿನೂ ಆಗ್ವಾತು, ಸರಿ ಕರೆಕ್ಟ್ ಆಗಿ ಬೆಳೆದಂತ ಬೆಳಿಗೂ ಬೆಲೆ ಸಿಗ್ವಾತು, ಏನೂ ಆಗಲ್ಲ. ಒಟ್ಟ ಎಲ್ಲಾ ಕಡೆ ರೈತರಿಗೆ ಪ್ರಾಬ್ಲಮ್ ಐತಿ. ಈಗ ಈ ಸದ್ದ ಈ ನೀರಿನ ಸಂಬಂಧ ಎಷ್ಟ ರೈತರ ಹಂಬಲ್ಸಾತಾರ ಅಂದ್ರ, ಕಟ್ಟಿದ ಕಿನಾಲಗಳೆಲ್ಲ ಹೊಡ್ಕೊಂಡ್ ತಮ್ಮ ಮರುಳಿಗೆಸತಾವ. ಅಂದ್ರ ಹಾಯ್ಬೇಕಲ್ಲ, ಹೊಲ್ದಾನ ಬೆಳಿ ಒಣಗಾತಾವ. ಅದ್ರ ಸಂಬಂಧ ಆ ರೀತಿ ಮಾಡತಾರ. ಇಷ್ಟೆಲ್ಲಾ ಆದ್ರೂ ಇನ್ನ ನೀರ ಕಮ್ಮಿ ಐತಿ. ಯಾಕಡೆ ಮ್ಯಾಗೂ ಎಲ್ಲಾ ಕಡೆ ನೀರ್ ಕಮ್ಮಿ ಇರಂತೇಳಿ ಡ್ಯಾಮ್ಗಳೆಲ್ಲ ಫುಲ್ ತುಂಬಿದಾವ. ಆದ್ರೂ ಕಿನಾಲ್ಗಳಿಗೆ ನೀರ್ ಬಿಟ್ಟಿಲ್ಲ ಹೆಚ್ಚ. ಅದ್ ಯಾಕನ ನಮಗೂ ಗೊತ್ತಿಲ್ಲ. ಎಲ್ಲಾ ಕಡೆ ಅಂದ್ರ ಬಾಳ ಗುಮ್ಮದ ರೈತನು ಗುಮ್ಮ ಸ್ಥಿತಿಗ್ ಬಂದೈತಿ. ಎಟ್ಟ ಅಂತ ಇದು ಮಾಡ್ಬೇಕ ರೈತ? ಹೊಲ್ದಾಗ ನೋಡ್ರ ಡೊಣ್ಣ ಹುಳಿಗಳ ಕಾಟ, ನೀರ್ ಹಾಯಲು, ಮತ್ತ ಬೆಲಿ ಸಿಗ್ವಾತ, ಕರೆಕ್ಟ್ ಬೆಲೆ ಸಿಗ್ವಾತ ರೈತಿಗ. ಏನ್ ಮಾಡ್ಬೇಕ ರೈತ? ಒಟ್ಟ ಎಲ್ಲಾ ಕಡೆಯಿಂದ ಸುತ್ತ ಹಾದ ರೈತಿಗೆ ಮಾತ್ರ ಹೊಡ್ತ ಮಾತ್ರ ಫುಲ್ ಕುಂಡ್ರ ಐತಿ. ಎಲ್ಲಾರು ಹೇಳ್ತಾರ, ಹಂಗ ನಂದ್ 8 ಎಕರೆ ಹೊಲ ಇದ್ರ ಹಂಗ ಮಾಡ್ತೀನಿ, 8 ಎಕರೆ ಹೊಲ ಇದ್ರ ಹಿಂಗ ಮಾಡ್ತೀನಿ ಅಂತೇಳಿ. ಏನು ಮಾಡಕ್ ಆಗುದಿಲ್ಲ. ಯಾಕಂದ್ರ ಈಗ ಆ ಪರಿಸ್ಥಿತಿ ಬಂದೈತಿ. ಈ ವರ್ಷ 2026 ಏನ್ ಬಂದೈತಿ. ರೈತನ ಒಟ್ಟು ಕೊಲ್ಲಾಕ ಬಂದೈತಿ ಅದ್ 2026. ಏನ್ ಅನ್ನೋದು ತಿಳಿವಲ್ದು. ಬೆಳತನಕ ಎಚ್ಚರೈತಿ. ಈಗ ಕಣ್ಣು ಯಾವ ರೀತಿ ಇದು ಮಾಡ್ತಾ ಹೋಯ್ತಿ. ಮನಸ್ಸು ಹೇಳ್ತೈತಿ ಬ್ಯಾಡ, ಬಾಳ ಸುಸ್ತಾಗಿದೆ, ಹೋಗಿ ಮಕ್ಕೋ ಅಂತ ಹೇಳಿ ಮನಸ್ಸು ಹೇಳ್ತೈತಿ. ಹೊಲ್ದಾಗಿನ ಪರಿಸ್ಥಿತಿ ನೋಡ್ರ ಯಾ ನಿದ್ದಿ ಏನ್ ಮಾಡವ, ಹೊಲ್ದಾಗಿನ ಬೆಳಿ ಕರೆಕ್ಟ್ ಆಗಿ ಮಾಡ, ಬೆಳಿ ಬತ್ತಂದ್ರ ನಿದ್ದಿ ತಾನ ಬರ್ತೈತಿ, ನೆಮ್ಮದಿ ಆಗಿರುತ್ತೆ ಅಂತೇಳಿ. ಮತ್ತ ರೈತಕಿ ಒಳಗ ನೆಮ್ಮದಿ ಐತಿ ಹಂಗೈತಿ ಅಂತ ಹೇಳಿ ಹೇಳುದು ಈ ರೀತಿ ಆಗುದು. ಎಲ್ಲೈತಿ ಹಂಗಾರ ನೆಮ್ಮದಿ? ನೆಮ್ಮದಿ ಇಲ್ಲ ರೈತಕಿ ಒಳಗ. ನೆಮ್ಮದಿ ಯಾವ ಟೈಮ್ ಬರೈತಂದ್ರ ಹೊಲದಾಗ ಫುಲ್ ಬೆಳಿ ಇರ್ಬೇಕು, ಮತ್ತ ಕಬ್ಬು ಗಿಬ್ಬ ಎಲ್ಲ ಕಂಡಪಟ್ಟಿ ಬೆಳೆದಿರ್ಬೇಕು, ಕಂಡಪಟ್ಟಿ ಲಾಭ ಇರ್ಬೇಕು. ಅವಾಗ ನೆಮ್ಮದಿ ಇರ್ತೈತಿ ರೈತನ್ಗ. ಹಿಂಗ ಪರಿಸ್ಥಿತಿ ಬತ್ತಂದ್ರ ರೈತನ್ ನೆಮ್ಮದಿ ಅಲ್ಲ. ಊಟ ಹೋಗುದಿಲ್ಲ ಅವ್ ಕರೆಕ್ಟ್ ಆಗಿ. ಅವ ಬೆಳ್ಯಾವ ಕರೆ ಅವ್ ಕರೆಕ್ಟ್ ಆಗಿ ಊಟ ಹೋಗುದಿಲ್ಲ ರೈತಗ. ಒಟ್ಟ ಇವತ್ತ ರಾತ್ರಿ ಬೆಳತನಕ ಅಂತರ ಬಾಳ ಕೆಟ್ಟ ತ್ರಾಸ ಆಗೈತಿ. ಕಿನಾಲ್ ನೀರ್ ಮಳಿ ಹಾಕದ ಹೋಗಿ ಬ್ಯಾಸಿಗ್ ಬಿಸಿಲು ಬಿಡದಂಗ ಬ್ಯಾಸಿಯಾಗಿ ಬಿಸಿಲು ಬಿಡಿತ್ಲ, ಆ ತರನಾಗಿ ಬಿಸಿಲು ಬಿಡಿಯೈತಿ ಈ ವರ್ಷ ಮಳಿಗಾಲದಾಗ. ಇನ್ನ ಕಬ್ಬುಗಳೆಲ್ಲಾ ಕಡಿಯಾಕ್ ಬರ್ತಾವ, ಅವಾಗ ಮಳಿ ಹೆಚ್ಚು ಕಡಿಯಾಕ್ ಚಾಲೂ ಮಾಡೈತಿ. ಅವಾಗ ತಗೊಂಡ್ ಏನ್ ಮಾಡುದ? ಜೀವಂತ ಇದ್ದಾಗ ನೋಡಾಕ್ ಬರ್ದವ್ರ ಸತ್ತ ಮ್ಯಾಗ ತಗೋತ ಬಂದ್ರ ಏನಾಗುದ? ಹಂಗ ಆಕೈತಿ ಈಗ ರೈತನ ಪರಿಸ್ಥಿತಿ. ಬೇಕಾದ ಟೈಮ್ದಾಗ ಸಿಗುದಿಲ್ಲ, ಬ್ಯಾಡ ಟೈಮ್ಗ ಫುಲ್ ಹೆಚ್ಚು ಕಿಟ್ಯಾಕೈತಂದ್ರ ಅದ್ ಬಂದಿದ್ದ ಲಾಭ ಸದ್ಯಕ್ ಕೈಗೆ ಹತ್ತಂಗಿಲ್ಲ. ಆ ಅಳತಿ ಹೆಚ್ಚು ಕಿಟಿತೈತಿ. ಒಟ್ಟಾರೆ ಬಾಳ ಅಂದ್ರ ಬಾಳ ನಷ್ಟದಾಗ ನೀಡೈತಿ ರೈತನ ಜೀವನ. ವಿಚಾರ ಮಾಡ್ರ ಹಾಕಿದ ಗಂಟೆಗಳು ಸದ್ಯಕ್ ಬರುದಿಲ್ಲ ಈ ಅತಿ ಆದ್ರ. ಮತ್ ಸಾಲದ ಮ್ಯಾಗ ಸಾಲ ಹಂಗ ಸಾಲಾಗ ಸತ್ ಹೋಗ್ಬಿಡ್ತಾನ ರೈತ. ಏನು ಸಾಲ ಇಲ್ಲಂದ್ರು ಒಂದೊಂದ್ ಎಕರೆಕ 20-30 ಸಾವಿರ ರೂಪಾಯಿ ಸಾಲ ಆಗೈತಿ. ಅದ ಬೆಳಿ ಬರ್ತೋಕಾತ್ರ ಬಡ್ಡಿನ ಅಸಲೇನ ಅಷ್ಟೆಲ್ಲಾ ಆದ್ರೂ ಬಡ್ಡಿ ಅಸಲ ತೀರ್ರು ಅವ್ ಹೊಳ್ಳಿ ಮತ್ ಸಾಲಾನ ಮಾಡ್ಬೇಕ್ ಮುಂದಿನ ಪೀಕ್ ಹಾಕ್ತಾನಂದ್ರ. ಯಾಳ ಐತಿ ಪ್ರಾಬ್ಲಮ್ ಐತಿ ರೈತಕೊಳಗ. ನಾನು ವಿಡಿಯೋ ಮಾಡ್ತೀನಿ ರೈತಕೊಳಗ ಬಾಳ ನೆಮ್ಮದಿ ಹಂಗ ಹಿಂಗ ಅಂತೇಳಿ. ಈಗ ಗೊತ್ತಾಗೈತಿ ರಿಯಾಲಿಟಿಗೆ ಬಾಳ ವ್ಯತ್ಯಾಸ ಐತಿ ಅಂತೇಳಿ.